ಡಿಕೆ ಸುರೇಶ್ ಹೆಸರಿನಲ್ಲಿ ಚಿನ್ನಾಭರಣ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನದ ವ್ಯಾಪಾರಿ ವನಿತಾಗೆ ಡಿಕೆ ಸುರೇಶ್ ಅವರು ಕರೆ ಮಾಡಿದ್ರ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಆಡಿಯೋ ಇದೆ. ಚಿನ್ನದ ವ್ಯಾಪಾರಿ ವನಿತಾಗೆ ಡಿಕೆ ಸುರೇಶ್ ಕರೆ ಮಾಡಿದ್ರ? ಚಿನ್ನ ಖರೀದಿಸಿದ ಹಣ ಕೇಳಿದ್ದಕ್ಕೆ ವನಿತಾಗೆ ಐಶ್ವರ್ಯ ಕರೆ ಮಾಡಿದ್ರು. ಡಿಕೆ ಸುರೇಶ್ ಹೆಸರಿನಲ್ಲಿ ನಟ ಧರ್ಮೇಂದ್ರನಿಂದ ಕರೆ ಬರುತ್ತೆ. ನಾನು ಡಿಕೆ ಸುರೇಶ್ ತಂಗಿ ಅಂತ ವನಿತಾಗೆ ನಂಬಿಸಿದ್ರು. ಅದು ಐಶ್ವರ್ಯ. ಲೋಕಸಭೆ ಚುನಾವಣೆ ಮುಗಿದ ತಕ್ಷಣ ಹಣ ವಾಪಸ್ ಕೊಡಬೇಕು ಅಂತ ಕೇಳಲಾಗುತ್ತೆ. ಡಿಕೆ ಸುರೇಶ್ ಧ್ವನಿಯಲ್ಲಿ ಹಣ ನೀಡುವ ಭರವಸೆಯನ್ನ ನಟ ಧರ್ಮ ನೀಡಿದ. ಖುದ್ದು ಡಿಕೆ ಸುರೇಶ್ ಭರವಸೆ ನೀಡಿದ್ದಾರೆ ಅಂತ ವನಿತಾ ನಂಬಿರ್ತಾರೆ. ಇವಾಗ ಒಂದು ರೊಟೇಷನ್ ಮಾಡಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತಣ್ಣ. ಜನವರಿಯಿಂದ ಈ ಎಲೆಕ್ಷನ್ ಬಂದ್ಮೇಲೆ ಬಹಳ ನನಗೆ ಸಿಕ್ಕಾಪಟ್ಟೆ ಟ್ರೀಟ್ ಆಗಿದೆ. ತುಂಬಾ ಮಳೆ ಎಲ್ಲ ಇದಾಗಿದೆ. ನನ್ನಿಂದ ನಿಮಗೂ ತೊಂದರೆ ಆಗಿರೋದು ಗೊತ್ತಿದೆ. ಸ್ವಲ್ಪ ಈ ಮೇ ಎಲೆಕ್ಷನ್ ಆಗುವಾಗ ಸ್ವಲ್ಪ ನನಗೆ ಕಷ್ಟನೇ. ಆದಷ್ಟು ಬೇಗ ಫುಲ್ಫಿಲ್ ಮಾಡ್ತೀನಿ. ಏನೇ ಲಾಸ್ ಆಗಿದ್ರು ನಾನು ಕವರ್ ಮಾಡ್ಕೊಡ್ತೀನಿ. ಅಲ್ಲ ಅಣ್ಣ, ಬಟ್ ಮೇ ತನಕ ತಡೆಯೋದು ತುಂಬಾ ಕಷ್ಟ ಅಣ್ಣ. ಇವಾಗ ಏನಿಲ್ಲ ಅಂದ್ರು ಏನು ಮಾಡಕ್ಕಾಗಲ್ಲ. ಎಲ್ಲ ಕತ್ತೆ ಬಂದ್ಬಿಟ್ಟಿದೆ. ಇನ್ನು ಋತುಗೆ ಎಲ್ಲಾರ್ಗು ಮಾಡಿ ನನಗೆ ಗೊತ್ತದು. ಎಲ್ಲಾನು ಬಂದು ಇವಾಗ ನನಗೆ ಎಲೆಕ್ಷನ್ ಟೈಮಲ್ಲಿ ಯಾವಾಯ್ತು ಅಷ್ಟೇ. ಏನಿಲ್ಲ, ಆದಷ್ಟು ಇದು ಮಾಡ್ಕೊಂಡು ಮಾಡ್ತೀನಿ. ಏನ್ ಲಾಸ್ ಇದೆ ಅದು ನಾನು ಸೇರ್ಸ್ ಮಾಡ್ತೀನಿ. ಅಲ್ಲ ಅಣ್ಣ, ಲಾಸ್ ಕರೆಕ್ಟು. ನಾನು ಅದನ್ನ ಇದು ಮಾಡ್ತಾ ಇಲ್ಲ. ಇವಾಗ ಒಂದು 6 ರಿಂದ 7 kg ತನಕ ಟ್ರಾನ್ಸಾಕ್ಷನ್ ಮಾಡಬೇಕು. ಡೀಲರ್ಸ್ ಎಲ್ಲ ನಮ್ಮ ಶೋರೂಮಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಪೇಮೆಂಟೇ ಮಾಡಿಲ್ಲ ಅಂತಂದರೆ ಮತ್ತು ನನಗೂ ಕೈ ನಡ್ಸೋಕ್ಕಾಗ್ತಿಲ್ಲ. ಐಶು ಆದರೂ ಮೊದಲು ಪಾಪ ಏನೋ ಒಂದು ಅಲ್ಲಿಂದ ಇಲ್ಲಿಂದೆಲ್ಲ ಸರಿ ಮಾಡಿಕೊಡೋಳು. ಈಗ ಅವಳು ಫುಲ್ಲು ಪ್ರಾಬ್ಲಮಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಹೆಂಗಣ್ಣ? ಅವಳಿಗೆ ನನ್ನಿಂದಾನೇ ಅವಳಿಗೆ ಆಗಲಿ ನಿಮಗೆ ಎಲ್ಲರೂ ಟೈಟ್ ಆಗಿರೋದು. ಆದಷ್ಟು ನಾನು ಮಾಡ್ತೀನಿ. ಸ್ವಲ್ಪ ಇವಾಗ ಮೇನ್ ನಾನು ಸ್ವಲ್ಪ ಫ್ರೀ ಬಿಡಿ. ಎಲೆಕ್ಷನ್ ಎಲ್ಲ ಟೋಟಲ್ ಹಿಡ್ಕೊಂಡು ಅದೇನೇ ಲಾಸ್ ಇದ್ರು ನಾನು ಮಾಡ್ಬೇಕು ಅಷ್ಟೇ. ಇವಾಗ ಏನು ಗೊತ್ತಾ ಅಣ್ಣ, ಅಟ್ಲೀಸ್ಟ್ ಇವಾಗ ನೀವು ಹೇಳ್ತಿದ್ದೀರಾ ಮೇ ತನಕ ಎಲೆಕ್ಷನ್ ಆಗೋ ತನಕ ಬೇಡ ಅಂತ. ಆದರೆ ಇವಾಗ ಒಂದು ಸ್ವಲ್ಪ ಇವಾಗ ಟರ್ನ್ ಮಾಡೋಕ್ಕಾದ್ರೂ ಒಂದು ಕೊಟ್ಟರೆ ನಾನು ಯಾವಾಗ ಈ ಡೀಲರ್ಸ್ನೆಲ್ಲ ಸಂಭಾಳಿಸ್ತೀನಿ. ಒಂದು 15 ದಿವಸಕ್ಕೆ ಒಂದು 50-60 ಲಕ್ಷ ಆದರೂ ರೆಡಿ ಮಾಡಿಸ್ಕೊಡ್ತಾ ಇದ್ರೆ ನಾನೇನು ಮಾಡ್ತೀನಿ, ಅವ್ರದ್ದು ಏನಿದೆ ತಿರ್ಗಾ ಟರ್ನ್ ಮಾಡ್ತಾ ಇರ್ತೀನಿ. ಆಮೇಲೆ ನಿಮ್ದು ಎಲೆಕ್ಷನ್ ಎಲ್ಲ ಮುಗಿದ ಮೇಲೆ ಏನಿದೆ ಅದನ್ನು ಒಂದ್ಸತಿ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ತಿರ್ಗಾ ರೀಶಫಲ್ ಮಾಡಬೇಕಾ, ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ. ಬಟ್ ಇವಾಗ ತುಂಬಾ ಕುತ್ಕೊಂಡ್ಬಿಟ್ಟಿದೆ ಅಣ್ಣ ಅಲ್ಲಿ. ಇವಾಗ ಏನು ಗೊತ್ತಾ ಅಣ್ಣ, ಆಲ್ರೆಡಿ 3 ತಿಂಗಳಿಂದ ನಾವು ಕರೆಕ್ಟಾಗಿ ಮಾಡಿಲ್ಲ ಅಲ್ವಾ. ಇವಾಗ ಎಲ್ಲ ಕುತ್ಕೊಂಡ್ಬಿಟ್ಟಿದೆ ಅಣ್ಣ ಅಲ್ಲಿ ಪೇಮೆಂಟ್ಸೇ ಎಷ್ಟೊಂದು ಕುತ್ಕೊಂಡ್ಬಿಟ್ಟಿದೆ. ಆ 7-8 kg ತನಕ ಪೇಮೆಂಟೇ ಮಾಡಬೇಕು. ಮುಂಚೆ ಏನಾಯ್ತು, 3 ತಿಂಗಳು ಮುಂಚೆ ಐಶು ಪಾಪ ಟರ್ನ್ ಮಾಡಿಕೊಟ್ಲು. ಬಟ್ ಈಗ ಜನವರಿ ಮೇಲೆ ಏನಾಗೋಯ್ತು, ಏನೂ ಮಾಡೋಕ್ಕಾಗಿಲ್ಲ. ಇವಾಗ ಡೀಲರ್ಸ್ಗಳು ನಾವು ಅಟ್ಲೀಸ್ಟ್ ಅವ್ರಿಗೆ ಒಂದು 50-60 ಲಕ್ಷ ರೂಪಾಯಿ ಕೊಟ್ಟರೆ ಅವ್ರು ಏನು ಮಾಡ್ತಾರೆ, ಸಮಾಧಾನ ಆಗ್ತಾರೆ. ನಾವು ತಿರ್ಗಾ ಇನ್ನೊಂದು 2 ತಿಂಗಳು ಸ್ವಲ್ಪ ತಡೀರಿ ಅಂದ್ಬಿಟ್ಟು 15 ದಿವಸಕ್ಕೆ ಟರ್ನ್ ಮಾಡ್ತಾ ಇದ್ರೆ ಆಮೇಲೆ ಬೇಕಾದರೆ ಸರಿ ಮಾಡ್ಬೋದು. ಇಲ್ಲಾಂದರೆ ಒಂದೇ ಸತಿ ಇವಾಗ ಪೂರ್ತಿ ನಮ್ಮನ್ನ ಕ್ಲಿಯರ್ ಮಾಡಿ ಅಂದರೆ ನಾವು 5-6 ಕೋಟಿ ತನಕ ಕೊಡಬೇಕಲ್ವಾ. ಚಿನ್ನದ ವ್ಯಾಪಾರಿ ವನಿತಾಗೆ ಡಿಕೆ ಸುರೇಶ್ ಕರೆ ಮಾಡಿದ್ರ? ಚಿನ್ನ ಖರೀದಿಸಿದ ಹಣ ಕೇಳಿದ್ದಕ್ಕೆ ವನಿತಾಗೆ ಐಶ್ವರ್ಯ ಕರೆ ಮಾಡಿದ್ರು. ಡಿಕೆ ಸುರೇಶ್ ಹೆಸರಿನಲ್ಲಿ ನಟ ಧರ್ಮೇಂದ್ರನಿಂದ ಕರೆ ಬರುತ್ತೆ. ನಾನು ಡಿಕೆ ಸುರೇಶ್ ತಂಗಿ ಅಂತ ವನಿತಾಗೆ ನಂಬಿಸಿದ್ರು. ಅದು ಐಶ್ವರ್ಯ. ಲೋಕಸಭೆ ಚುನಾವಣೆ ಮುಗಿದ ತಕ್ಷಣ ಹಣ ವಾಪಸ್ ಕೊಡಬೇಕು ಅಂತ ಕೇಳಲಾಗುತ್ತೆ. ಡಿಕೆ ಸುರೇಶ್ ಧ್ವನಿಯಲ್ಲಿ ಹಣ ನೀಡುವ ಭರವಸೆಯನ್ನ ನಟ ಧರ್ಮ ನೀಡಿದ. ಖುದ್ದು ಡಿಕೆ ಸುರೇಶ್ ಭರವಸೆ ನೀಡಿದ್ದಾರೆ ಅಂತ ವನಿತಾ ನಂಬಿರ್ತಾರೆ. ಇವಾಗ ಒಂದು ರೊಟೇಷನ್ ಮಾಡಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತಣ್ಣ. ಜನವರಿಯಿಂದ ಈ ಎಲೆಕ್ಷನ್ ಬಂದ್ಮೇಲೆ ಬಹಳ ನನಗೆ ಸಿಕ್ಕಾಪಟ್ಟೆ ಟ್ರೀಟ್ ಆಗಿದೆ. ತುಂಬಾ ಮಳೆ ಎಲ್ಲ ಇದಾಗಿದೆ. ನನ್ನಿಂದ ನಿಮಗೂ ತೊಂದರೆ ಆಗಿರೋದು ಗೊತ್ತಿದೆ. ಸ್ವಲ್ಪ ಈ ಮೇ ಎಲೆಕ್ಷನ್ ಆಗುವಾಗ ಸ್ವಲ್ಪ ನನಗೆ ಕಷ್ಟನೇ. ಆದಷ್ಟು ಬೇಗ ಫುಲ್ಫಿಲ್ ಮಾಡ್ತೀನಿ. ಏನೇ ಲಾಸ್ ಆಗಿದ್ರು ನಾನು ಕವರ್ ಮಾಡ್ಕೊಡ್ತೀನಿ.
ಅಲ್ಲ ಅಣ್ಣ, ಬಟ್ ಮೇ ತನಕ ತಡೆಯೋದು ತುಂಬಾ ಕಷ್ಟ ಅಣ್ಣ. ಇವಾಗ ಏನಿಲ್ಲ ಅಂದ್ರು ಏನು ಮಾಡಕ್ಕಾಗಲ್ಲ. ಎಲ್ಲ ಕತ್ತೆ ಬಂದು ಕೂತಿದೆ. ಇನ್ನು ಋತುಗೆ ಎಲ್ಲಾರ್ಗು ಮಾಡಿ ನನಗೆ ಗೊತ್ತದು. ಎಲ್ಲಾನು ಬಂದು ಇವಾಗ ನನಗೆ ಎಲೆಕ್ಷನ್ ಟೈಮಲ್ಲಿ ಆಗೋಯ್ತು ಅಷ್ಟೇ. ಏನಿಲ್ಲ, ಆದಷ್ಟು ಇದು ಮಾಡ್ಕೊಂಡು ಮಾಡ್ತೀನಿ. ಏನ್ ಲಾಸ್ ಇದೆ ಅದನ್ನ ಸೇರ್ಸ್ ಮಾಡ್ತೀನಿ. ಅಲ್ಲ ಅಣ್ಣ, ಲಾಸ್ ಕರೆಕ್ಟು, ನಾನು ಅದನ್ನ ಇದು ಮಾಡ್ತಾ ಇಲ್ಲ. ಇವಾಗ ಒಂದು 6ರಿಂದ 7 kg ತನಕ ಟ್ರಾನ್ಸಾಕ್ಷನ್ ಮಾಡಬೇಕು. ಡೀಲರ್ಸ್ ಎಲ್ಲ ನಮ್ಮ ಶೋರೂಮಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಪೇಮೆಂಟೇ ಮಾಡಿಲ್ಲ ಅಂತಂದರೆ ಮತ್ತು ನನಗೂ ಕೈ ನಡ್ಸೋಕ್ಕಾಗ್ತಿಲ್ಲ. ಐಶು ಆದರೂ ಮೊದಲು ಪಾಪ ಏನೋ ಒಂದು ಅಲ್ಲಿಂದ ಇಲ್ಲಿಂದೆಲ್ಲ ಸರಿ ಮಾಡಿಕೊಡೋಳು. ಈಗ ಅವಳು ಫುಲ್ಲು ಪ್ರಾಬ್ಲಮಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಹೆಂಗಣ್ಣ? ಅವಳಿಗೆ ನನ್ನಿಂದಾನೆ ಅವಳಿಗೆ ಆಗ್ಲಿ ನಿಮ್ಗೆ ಎಲ್ಲರಿಗೂ ಟೈಟ್ ಆಗಿರೋದು. ಆದಷ್ಟು ನಾನು ಮಾಡ್ತೀನಿ. ಸ್ವಲ್ಪ ಇವಾಗ ಮೇನ್ ನಂಗೆ ಸ್ವಲ್ಪ ಫ್ರೀ ಬಿಡಿ. ಎಲೆಕ್ಷನ್ ಎಲ್ಲ ಟೋಟಲ್ ಹಿಡ್ಕೊಂಡು ಅದೇನೇ ಲಾಸ್ ಇದ್ರು ನಾನು ಮಾಡ್ಬೇಕು ಅಷ್ಟೇ. ಇವಾಗ ಏನು ಗೊತ್ತಾ ಅಣ್ಣ, ಅಟ್ಲೀಸ್ಟ್ ಇವಾಗ ನೀವು ಹೇಳ್ತಿದ್ದೀರಾ ಮೇ ತನಕ ಎಲೆಕ್ಷನ್ ಆಗೋ ತನಕ ಬೇಡ ಅಂತ. ಆದರೆ ಇವಾಗ ಒಂದು ಸ್ವಲ್ಪ ಇವಾಗ ಟರ್ನ್ ಮಾಡೋಕ್ಕಾದ್ರೂ ಒಂದು ಕೊಟ್ಟರೆ ನಾನು ಯಾವಾಗ ಈ ಡೀಲರ್ಸ್ನೆಲ್ಲ ಸಂಭಾಳಿಸ್ತೀನಿ. ಒಂದು 15 ದಿವಸಕ್ಕೆ ಒಂದು 50-60 ಲಕ್ಷ ಆದರೂ ರೆಡಿ ಮಾಡಿಸ್ಕೊಡ್ತಾ ಇದ್ರೆ ನಾನೇನು ಮಾಡ್ತೀನಿ, ಅವ್ರದ್ದು ಏನಿದೆ ತಿರ್ಗಾ ಟರ್ನ್ ಮಾಡ್ತಾ ಇರ್ತೀನಿ. ಆಮೇಲೆ ನಿಮ್ದು ಎಲೆಕ್ಷನ್ ಎಲ್ಲ ಮುಗಿದ ಮೇಲೆ ಏನಿದೆ ಅದನ್ನು ಒಂದ್ಸತಿ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ತಿರ್ಗಾ ರೀಶಫಲ್ ಮಾಡಬೇಕಾ, ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ. ಬಟ್ ಇವಾಗ ತುಂಬ ಕುತ್ಕೊಂಡ್ಬಿಟ್ಟಿದೆ ಅಣ್ಣ ಅಲ್ಲಿ. ಇವಾಗ ಏನು ಗೊತ್ತಾ ಅಣ್ಣ, ಆಲ್ರೆಡಿ 3 ತಿಂಗಳಿಂದ ನಾವು ಕರೆಕ್ಟಾಗಿ ಮಾಡಿಲ್ಲ ಅಲ್ವಾ. ಇವಾಗ ಎಲ್ಲ ಕುತ್ಕೊಂಡ್ಬಿಟ್ಟಿದೆ ಅಣ್ಣ ಅಲ್ಲಿ ಪೇಮೆಂಟ್ಸೇ ಎಷ್ಟೊಂದು ಕುತ್ಕೊಂಡ್ಬಿಟ್ಟಿದೆ. ಆ 7-8 kg ತನಕ ಪೇಮೆಂಟೇ ಮಾಡಬೇಕು. ಮುಂಚೆ ಏನಾಯಿತು, 3 ತಿಂಗಳು ಮುಂಚೆ ಐಶು ಪಾಪ ಟರ್ನ್ ಮಾಡಿಕೊಟ್ಲು. ಬಟ್ ಈಗ ಜನವರಿ ಮೇಲೆ ಏನಾಗೋಯ್ತು, ಏನೂ ಮಾಡೋಕ್ಕಾಗಿಲ್ಲ. ಇವಾಗ ಡೀಲರ್ಸ್ಗಳು ನಾವು ಅಟ್ಲೀಸ್ಟ್ ಅವ್ರಿಗೆ ಒಂದು 50-60 ಲಕ್ಷ ರೂಪಾಯಿ ಕೊಟ್ಟರೆ ಅವ್ರು ಏನು ಮಾಡ್ತಾರೆ, ಸಮಾಧಾನ ಆಗ್ತಾರೆ. ನಾವು ತಿರ್ಗಾ ಇನ್ನೊಂದು 2 ತಿಂಗಳು ಸ್ವಲ್ಪ ತಡೀರಿ ಅಂದ್ಬಿಟ್ಟು 15 ದಿವಸಕ್ಕೆ ಟರ್ನ್ ಮಾಡ್ತಾ ಇದ್ರೆ ಆಮೇಲೆ ಬೇಕಾದರೆ ಸರಿ ಮಾಡ್ಬೋದು. ಇಲ್ಲಾಂದರೆ ಒಂದೇ ಸತಿ ಇವಾಗ ಪೂರ್ತಿ ನಮ್ಮನ್ನ ಕ್ಲಿಯರ್ ಮಾಡಿ ಅಂದರೆ ನಾವು 5-6 ಕೋಟಿ ತನಕ ಕೊಡಬೇಕಲ್ವಾ. ಚಿನ್ನದ ವ್ಯಾಪಾರಿ ವನಿತಾಗೆ ಡಿ.ಕೆ. ಸುರೇಶ್ ಕರೆ ಮಾಡಿದ್ರ? ಚಿನ್ನ ಖರೀದಿಸಿದ ಹಣ ಕೇಳಿದ್ದಕ್ಕೆ ವನಿತಾಗೆ ಐಶ್ವರ್ಯ ಕರೆ ಮಾಡಿದ್ರು. ಡಿ.ಕೆ. ಸುರೇಶ್ ಹೆಸರಿನಲ್ಲಿ ನಟ ಧರ್ಮೇಂದ್ರನಿಂದ ಕರೆ ಬರುತ್ತೆ. ನಾನು ಡಿ.ಕೆ. ಸುರೇಶ್ ತಂಗಿ ಅಂತ ವನಿತಾಗೆ ನಂಬಿಸಿದ್ರು. ಅದು ಐಶ್ವರ್ಯ. ಲೋಕಸಭೆ ಚುನಾವಣೆ ಮುಗಿದ ತಕ್ಷಣ ಹಣ ವಾಪಸ್ ಕೊಡಬೇಕು ಅಂತ ಕೇಳಲಾಗತ್ತೆ. ಡಿ.ಕೆ. ಸುರೇಶ್ ಧ್ವನಿಯಲ್ಲಿ ಹಣ ನೀಡುವ ಭರವಸೆಯನ್ನ ನಟ ಧರ್ಮ ನೀಡಿದ. ಖುದ್ದು ಡಿ.ಕೆ. ಸುರೇಶ್ ಭರವಸೆ ನೀಡಿದ್ದಾರೆ ಅಂತ ವನಿತಾ ನಂಬಿರ್ತಾರೆ. ಇವಾಗ ಒಂದು ರೊಟೇಷನ್ ಮಾಡಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತಣ್ಣ. ಜನವರಿಯಿಂದ ಈ ಎಲೆಕ್ಷನ್ ಬಂದ್ಮೇಲೆ ಬಹಳ ನನಗೆ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿದೆ. ಗೊತ್ತು ಮಳೆಯೆಲ್ಲ ಇದಾಗಿದೆ, ಏನಾಗಿದೆ ನನ್ನಿಂದ ನಿಮಗೂ ತೊಂದರೆ ಆಗಿರೋದು ಗೊತ್ತಿದೆ. ಈಗ ಸ್ವಲ್ಪ ಈ ಮೇ ಎಲೆಕ್ಷನ್ ಆಗುವಾಗ ಸ್ವಲ್ಪ ನನಗೆ ಕಷ್ಟನೇ. ಆದಷ್ಟು ಬೇಗ ಫುಲ್ಫಿಲ್ ಮಾಡ್ತೀನಿ. ಏನೇ ಲಾಸ್ ಆಗಿದ್ರು ನಾನು ಕವರ್ ಮಾಡ್ಕೊಡ್ತೀನಿ. ಅಲ್ಲ ಅಣ್ಣ, ಬಟ್ ಮೇ ತನಕ ತಡೆಯೋದು ತುಂಬಾ ಕಷ್ಟ ಅಣ್ಣ. ಇವಾಗ ಏನಿಲ್ಲ ಅಂದ್ರು ಏನು ಮಾಡಕ್ಕಾಗಲ್ಲ. ಎಲ್ಲ ಕತ್ತೆ ಬಂದು ಕೂತಿದೆ. ಇನ್ನು ಋತುಗೆ ಎಲ್ಲಾರ್ಗು ಮಾಡಿ ನನಗೆ ಗೊತ್ತದು. ಎಲ್ಲಾನು ಬಂದು ಇವಾಗ ನನಗೆ ಎಲೆಕ್ಷನ್ ಟೈಮಲ್ಲಿ ಆಗೋಯ್ತು ಅಷ್ಟೇ. ಏನಿಲ್ಲ, ಆದಷ್ಟು ಇದು ಮಾಡ್ಕೊಂಡು ಮಾಡ್ತೀನಿ. ಏನ್ ಲಾಸ್ ಇದೆ ಅದನ್ನ ಸೇರ್ಸ್ ಮಾಡ್ತೀನಿ. ಅಲ್ಲ ಅಣ್ಣ, ಲಾಸ್ ಕರೆಕ್ಟು, ನಾನು ಅದನ್ನ ಇದು ಮಾಡ್ತಾ ಇಲ್ಲ. ಇವಾಗ ಒಂದು 6ರಿಂದ 7 kg ತನಕ ಟ್ರಾನ್ಸಾಕ್ಷನ್ ಮಾಡಬೇಕು. ಡೀಲರ್ಸ್ ಎಲ್ಲ ನಮ್ಮ ಶೋರೂಮಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಪೇಮೆಂಟೇ ಮಾಡಿಲ್ಲ ಅಂತಂದರೆ ಮತ್ತು ನನಗೂ ಕೈ ನಡ್ಸೋಕ್ಕಾಗ್ತಿಲ್ಲ. ಐಶು ಆದರೂ ಮೊದಲು ಪಾಪ ಏನೋ ಒಂದು ಅಲ್ಲಿಂದ ಇಲ್ಲಿಂದೆಲ್ಲ ಸರಿ ಮಾಡಿಕೊಡೋಳು. ಈಗ ಅವಳು ಫುಲ್ಲು ಪ್ರಾಬ್ಲಮಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಹೆಂಗಣ್ಣ? ಅವಳಿಗೆ ನನ್ನಿಂದಾನೆ ಅವಳಿಗೆ ಆಗ್ಲಿ ನಿಮ್ಗೆ ಎಲ್ಲರಿಗೂ ಟೈಟ್ ಆಗಿರೋದು. ಆದಷ್ಟು ನಾನು ಮಾಡ್ತೀನಿ. ಸ್ವಲ್ಪ ಇವಾಗ ಮೇನ್ ನಂಗೆ ಸ್ವಲ್ಪ ಫ್ರೀ ಬಿಡಿ. ಎಲೆಕ್ಷನ್ ಎಲ್ಲ ಟೋಟಲ್ ಹಿಡ್ಕೊಂಡು ಅದೇನೇ ಲಾಸ್ ಇದ್ರು ನಾನು ಮಾಡ್ಬೇಕು ಅಷ್ಟೇ. ಇವಾಗ ಏನು ಗೊತ್ತಾ ಅಣ್ಣ, ಅಟ್ಲೀಸ್ಟ್ ಇವಾಗ ನೀವು ಹೇಳ್ತಿದ್ದೀರಾ ಮೇ ತನಕ ಎಲೆಕ್ಷನ್ ಆಗೋ ತನಕ ಬೇಡ ಅಂತ. ಆದರೆ ಇವಾಗ ಒಂದು ಸ್ವಲ್ಪ ಇವಾಗ ಟರ್ನ್ ಮಾಡೋಕ್ಕಾದ್ರೂ ಒಂದು ಕೊಟ್ಟರೆ ನಾನು ಯಾವಾಗ ಈ ಡೀಲರ್ಸ್ನೆಲ್ಲ ಸಂಭಾಳಿಸ್ತೀನಿ. ಒಂದು 15 ದಿವಸಕ್ಕೆ ಒಂದು 50-60 ಲಕ್ಷ ಆದರೂ ರೆಡಿ ಮಾಡಿಸ್ಕೊಡ್ತಾ ಇದ್ರೆ ನಾನೇನು ಮಾಡ್ತೀನಿ, ಅವ್ರದ್ದು ಏನಿದೆ ತಿರ್ಗಾ ಟರ್ನ್ ಮಾಡ್ತಾ ಇರ್ತೀನಿ. ಆಮೇಲೆ ನಿಮ್ದು ಎಲೆಕ್ಷನ್ ಎಲ್ಲ ಮುಗಿದ ಮೇಲೆ ಏನಿದೆ ಅದನ್ನು ಒಂದ್ಸತಿ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ತಿರ್ಗಾ ರೀಶಫಲ್ ಮಾಡಬೇಕಾ, ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ.
ಬಟ್ ಇವಾಗ ತುಂಬಾ ಕುತ್ಕೊಂಡ್ಬಿಟ್ಟಿದೆ ಅಣ್ಣ ಅಲ್ಲಿ. ಇವಾಗ ಏನ್ ಗೊತ್ತಾ ಅಣ್ಣ, ಆಲ್ರೆಡಿ 3 ತಿಂಗಳಿಂದ ನಾವು ಕರೆಕ್ಟಾಗಿ ಮಾಡಿಲ್ಲ ಅಲ್ವಾ, ಇವಾಗ ಎಲ್ಲ ಕುತ್ಕೊಂಡ್ಬಿಟ್ಟಿದೆ ಅಣ್ಣ ಅಲ್ಲಿ ಪೇಮೆಂಟ್ಸೇ ಎಷ್ಟೊಂದು ಕುತ್ಕೊಂಡ್ಬಿಟ್ಟಿದೆ. ಆ 7-8 kg ತನಕ ಪೇಮೆಂಟೇ ಮಾಡಬೇಕು. ಮುಂಚೆ ಏನಾಯ್ತು, 3 ತಿಂಗಳು ಮುಂಚೆ ಐಶು ಪಾಪ ಟರ್ನ್ ಮಾಡಿಕೊಟ್ಲು. ಬಟ್ ಈಗ ಜನವರಿ ಮೇಲೆ ಏನಾಗೋಯ್ತು, ಏನೂ ಮಾಡೋಕ್ಕಾಗಿಲ್ಲ. ಇವಾಗ ಡೀಲರ್ಸ್ಗಳು ನಾವು ಅಟ್ಲೀಸ್ಟ್ ಅವ್ರಿಗೆ ಒಂದು 50-60 ಲಕ್ಷ ರೂಪಾಯಿ ಕೊಟ್ಟರೆ ಅವ್ರು ಏನು ಮಾಡ್ತಾರೆ, ಸಮಾಧಾನ ಆಗ್ತಾರೆ. ನಾವು ತಿರ್ಗಾ ಇನ್ನೊಂದು 2 ತಿಂಗಳು ಸ್ವಲ್ಪ ತಡೀರಿ ಅಂದ್ಬಿಟ್ಟು 15 ದಿವಸಕ್ಕೆ ಟರ್ನ್ ಮಾಡ್ತಾ ಇದ್ರೆ ಆಮೇಲೆ ಬೇಕಾದ್ರೆ ಸರಿ ಮಾಡ್ಬೋದು. ಇಲ್ಲಾಂದ್ರೆ ಒಂದೇ ಸತಿ ಇವಾಗ ಪೂರ್ತಿ ನಮ್ಮನ್ನ ಕ್ಲಿಯರ್ ಮಾಡಿ ಅಂದ್ರೆ ನಾವು 5-6 ಕೋಟಿ ತನಕ ಕೊಡ್ಬೇಕಲ್ವಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.